ಅಂದರೆ ನಿಮುರಿಕೆ ಮತ್ತು ಸೆಕ್ಸ್ ಮೂಡ್. ಸರ್ ನನಗೆ ನಿಮುರಿಕೆ ಕರೆಕ್ಟಾಗಿ ಆಗ್ತಾ ಇಲ್ಲ ಮತ್ತು ನನಗೆ ಸೆಕ್ಸ್ ಮಾಡ್ಬೇಕಂತ ಮೂಡೇ ಬರ್ತಾ ಇಲ್ಲ, ಮಾಡ್ಬೇಕಂದ್ರೂ ಅದು ಎರೆಕ್ಷನ್ ಆಗ್ತಾ ಇಲ್ಲ ಅಥವಾ ನಿಮುರಿಕೆ ಆಗ್ತಾ ಇಲ್ಲ. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮದ್ದಲೆ, ಆಯುರ್ವೇದಿಕ್ ತಜ್ಞ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಬೆಂಗಳೂರಿನಲ್ಲಿ ನನ್ನ 2 ಬ್ರಾಂಚಸ್ ಇದೆ, ಒಂದು ಜಯನಗರ್ ಮತ್ತೊಂದು ಬನಶಂಕರಿ. ಇನ್ ಕೇಸ್ ನಿಮಗೆ ಒಂದು ಸೆಕ್ಸಾಲಜಿಸ್ಟ್ ಒಪಿನಿಯನ್ ಬೇಕಾಗಿದೆ ಅಥವಾ ಸೆಕ್ಸ್ ಬಗ್ಗೆ ಏನಾದರೂ ನಿಮ್ಮ ಪ್ರಾಬ್ಲಮ್ ಇದೆ ನಾನು ತೋರಿಸ್ಬೇಕಂದ್ರೆ ನೇರವಾಗಿ ನಾನು ಸಂಪರ್ಕ ಮಾಡ್ಬೋದು. ಇವತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ನಿಮುರಿಕೆ ಮತ್ತು ಸೆಕ್ಸ್ ಮೂಡ್. ಸರ್ ನನಗೆ ನಿಮುರಿಕೆ ಕರೆಕ್ಟಾಗಿ ಆಗ್ತಾ ಇಲ್ಲ ಮತ್ತು ನನಗೆ ಸೆಕ್ಸ್ ಮಾಡ್ಬೇಕಂತ ಮೂಡೇ ಬರ್ತಾ ಇಲ್ಲ. ಮುಂಚೆ ನಾನು ಸೆಕ್ಸ್ ಲೈಫ್ ತುಂಬ ಚೆನ್ನಾಗಿತ್ತು ಸರ್. ಲಾಸ್ಟ್ 2 ಮಂತ್ಸ್ದಿಂದ ನಾನು ಸೆಕ್ಸೇ ಮಾಡೋಕೆ ಹೋಗಿಲ್ಲ ಅಥವಾ ಮಾಡ್ಬೇಕಂದ್ರೂ ಅದು ಎರೆಕ್ಷನ್ ಆಗ್ತಾ ಇಲ್ಲ ಅಥವಾ ನಿಮುರಿಕೆ ಆಗ್ತಾ ಇಲ್ಲ. ಅದಕ್ಕೆ ಏನಾದರೂ ಮನೆ ಮದ್ದು ಇದೆಯಾ ಸರ್? ಯಾಕಂದ್ರೆ ನನಗೆ ಯಾವುದೋ ರೀತಿ ಮೆಡಿಕಲ್ನಲ್ಲಿ ಹೋಗಿ ಯಾವುದೋ ಮೆಡಿಸಿನ್ ತೊಗೊಳೋದು ನನಗೆ ಅಭ್ಯಾಸ ಇಲ್ಲ ಅಥವಾ ನಾನು ತೊಗೊಳೋದು ಇಷ್ಟ ಇಲ್ಲ, ಅದರ ಸೈಡ್ ಎಫೆಕ್ಟ್ ತುಂಬ ಜಾಸ್ತಿ ಇದೆ. ಏನಾದರೂ ಮನೆಯಲ್ಲಿ ಮಾಡಿಬಿಟ್ಟು ನನ್ನ ಮೂಡ್ನ ಚೆನ್ನಾಗಿ ಬರಬೇಕು ಮತ್ತು ನನ್ನ ನಿಮುರಿಕೆ ಚೆನ್ನಾಗಿ ಬರಬೇಕು, ಅದಕ್ಕೆ ಏನಾದರೂ ನೀವು ಹೇಳ್ತೀರಾ ಅಂದರೆ ನಾನು ಒಂದು ಮನೆ ಮದ್ದು ಇವತ್ತು ನಿಮ್ಮ ಎದುರೇ ಡೆಮೋ ತೋರಿಸ್ತೀನಿ. ಅದು ಡೈಲಿ ನೀವು ಕೂಡ ಮಾಡ್ಬೋದು ಅಥವಾ ನಿಮ್ಮ ವೈಫ್ನ ಹೇಳಿ ಇಷ್ಟಿಷ್ಟು ನನಗೆ ಡೈಲಿ ಮಾಡಿಕೊಡು. ಯಾಕಂದರೆ ಅವ್ರಿಗೆ ಕೂಡ ಗೊತ್ತಾಗ್ತಾ ಇದೆ ನಿಮ್ಮ ಪ್ರಾಬ್ಲಮ್ ನೀವು ಫೇಸ್ ಮಾಡ್ತಾ ಇದ್ದೀರಾ. ಅವ್ರು ಕೂಡ ನಿಮಗೆ ಸಪೋರ್ಟ್ ಮಾಡ್ತಾರೆ. ಡೈಲಿ ಅವ್ರವ್ರಾಗಿಯೇ ಮನೆಯಲ್ಲಿ ಇಷ್ಟು ಮಾಡಿಡ್ತಾರೆ. ದಿನ ರಾತ್ರಿ ಮಾಡಿಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಆದಮೇಲೆ ಇದು ಏನು ಮಾಡಬೇಕು, ಫಸ್ಟ್ ಸ್ಲೋಲಿ ತಿಂದ್ಬಿಟ್ಟು ಆಮೇಲೆ ಅದು ಕುಡಿಬೇಕು ಅದರ ರಸ. ಇಷ್ಟು ಒಳ್ಳೆ ಮೆಡಿಸಿನ್ ಇದೆ. ಇದರಿಂದ ನಿಮ್ಗೆ ನ್ಯಾಚುರಲ್ ಆಗಿ ಮೂಡ್ ಚೆನ್ನಾಗಿ ಬರೋಕ್ಕಾಗುತ್ತೆ. ಮೂಡ್ ಯಾಕೆ ಬರಲ್ಲ ಅಂತ ಹೇಳ್ತೀನಿ. ಬಾಡಿನಲ್ಲಿ ಲೋ ಟೆಸ್ಟೋಸ್ಟಿರಾನ್ ಲೆವೆಲ್, ಬಾಡಿನಲ್ಲಿ ನಿಮಗೆ ಟೆಸ್ಟೋಸ್ಟಿರಾನ್ ಲೆವೆಲ್ ಕಡಿಮೆ ಆದರೆ ಮೂಡ್ ಬರಲ್ಲ. ಸ್ಟ್ರೆಸ್ ಜಾಸ್ತಿ ಆದರೆ ಮೂಡ್ ಬರಲ್ಲ. ಬಾಡಿನಲ್ಲಿ ಕಾರ್ಟಿಸಾಲ್ ಜಾಸ್ತಿ ಆದರೆ ಮೂಡ್ ಬರಲ್ಲ. ಸೊ ಒಂದು ಹ್ಯಾಪಿ ಹಾರ್ಮೋನ್ ಸೀಕ್ರೆಟ್ ಆಗಬೇಕು, ಟೆಸ್ಟೋಸ್ಟಿರಾನ್ ಚೆನ್ನಾಗಬೇಕು ಮತ್ತು ನಿಮ್ಮ ಸೆಕ್ಸ್ ಲೈಫ್ನ ಚೆನ್ನಾಗಿ ಎಂಜಾಯ್ ಮಾಡಬೇಕಂದ್ರೆ ಈ ಮನೆ ಮದ್ದು ನಾನು ಹೇಳ್ಕೊಡ್ತೀನಿ. ಬನ್ನಿ ಒಂದ್ಸತಿ ನೀವು ಫಾಲೋ ಮಾಡಿ. ಡೈಲಿ ಇದನ್ನ ದಿನ ರಾತ್ರಿ ಸ್ಟಾರ್ಟ್ ಮಾಡಿ. ಸ್ವಲ್ಪ ದಿನದಲ್ಲಿ 10 ದಿನ 15 ದಿವಸದಲ್ಲಿ ನಿಮ್ಮ ಬಾಡಿನಲ್ಲಿ ಚೇಂಜಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಎರೆಕ್ಷನ್ ಚೆನ್ನಾಗಿ ಸೈಜ್ ಆಗುತ್ತೆ, ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಸೈಜ್ ಬೆಳೆಯುತ್ತೆ, ಸೆಕ್ಸ್ನ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ. ಸೊ ಈ ಮನೆ ಮದ್ದು ಏನೇನು ಅದರೊಳಗಡೆ ಕಂಟೆಂಟ್ ಏನೇನಿದೆ, ಇಂಗ್ರೀಡಿಯೆಂಟ್ ಏನೇನಿದೆ ನಾನು ಹೇಳ್ಕೊಡ್ತೀನಿ. ಫಸ್ಟ್ ಏನು ಮಾಡಬೇಕು, ಬಾದಾಮಿ ಎಲ್ಲರ ಮನೆಯಲ್ಲಿ ಇದ್ದೇ ಇರೋದೆ. 5 ಬಾದಾಮಿ ತೊಳಿ, 2 ಖರ್ಜೂರ ತೊಳಿ, ಡ್ರೈ ಖರ್ಜೂರ ಅಥವಾ ಡೇಟ್ಸ್ ಏನಂತೀವಿ ನೋಡಿ ಅದು 2 ತೊಳಿ, 2 ಏಲಕ್ಕಿ ತೊಳಿ, 2 ಲವಂಗ ತೊಳಿ ಮತ್ತು 2 ಅಂಜೀರ. ಎಲ್ಲ ಸಾಮಗ್ರಿ ನನ್ನ ಹತ್ರ ಇದೆ. ಈಗ ನಾನು ತೋರಿಸ್ತೀನಿ. ಒಬ್ಬರೊಬ್ಬರಿಗೆ ಭಾಷೆನಲ್ಲಿ ಖರ್ಜೂರ ಗೊತ್ತಾಗಿಲ್ಲ ಅಥವಾ ಅಂಜೀರ ಅಂದ್ರೆ ಏನು ಗೊತ್ತಾಗಿಲ್ಲ ಅಂದ್ರು ನೀವು ನೋಡಿ ನಿಮ್ಮ ಭಾಷೆನಲ್ಲಿ ಏನಂತಾರೆ ಅದನ್ನ ನೀವೇ ಅಬ್ಸರ್ವ್ ಮಾಡಿಬಿಟ್ಟು ಆ ಥರ ಫಾಲೋ ಮಾಡಿ. ಸೊ ನಮ್ಮ ಹತ್ರ ಇದು ಸಾಮಗ್ರಿ ರೆಡಿ ಇದೆ. ಏನೇನು ತಗೋಬೇಕಂದ್ರೆ ಡೇಟ್ಸ್, ಡ್ರೈ ಖರ್ಜೂರ ಇದು 2 ತೊಳಿ ಒಂದು ಗ್ಲಾಸ್ನಲ್ಲಿ ಹಾಕಿ, 2 ಅಂಜೀರ ತೊಳಿ, ಇದು ಡ್ರೈ ಫ್ರೂಟ್ಸ್ ಅಂಗಡಿನಲ್ಲಿ ಸಿಗುತ್ತೆ ನಿಮಗೆ. ಈ ಅಂಜೀರನ ಏನು ಮಾಡಿ ಗ್ಲಾಸ್ನಲ್ಲಿ ಹಾಕಿ, 5 ಬಾದಾಮಿ ತೊಳಿ ಇದನ್ನ ಗ್ಲಾಸ್ನಲ್ಲಿ ಹಾಕಿ, 2 ಲವಂಗ ಕಂಪ್ಲೀಟ್ ಫುಲ್ ತಗೋಬೇಕು. ಚಿಕ್ಕ ಲವಂಗ ಇದ್ದಿದ್ದು ಒಳ್ಳೆಯದು. ಏಲಕ್ಕಿ 2 ಏಲಕ್ಕಿ ಹಾಕಿ, ಆಮೇಲೆ 2 ಲವಂಗ ಇದು ಹಾಕಿ. ಇದು ಇಷ್ಟೆಲ್ಲ ಏನಿದೆ ಒಂದು ಗ್ಲಾಸ್ ಬಾಟಲ್ನಲ್ಲಿ ಒಂದ್ಸತಿ ಹಾಕಿದಾದ್ಮೇಲೆ ಏನು ಮಾಡಬೇಕು, ಇದು ಬಾಟಲ್ ಏನಿದೆಯಲ್ಲ ನೀರು ಹಾಕಿಬಿಟ್ಟು ಇಡೀ ರಾತ್ರಿ ಇಡಬೇಕು. ಇದು ಎಲ್ಲ ಹಾಕಿದಾದ್ಮೇಲೆ ಏನು ಮಾಡಿ, ನೀರು ಹಾಕಿದಾದ್ಮೇಲೆ ಇಡೀ ಫುಲ್ ನೈಟ್ ಓವರ್ ನೈಟ್ ಏನು ಮಾಡಬೇಕು, ಇದು ಹಾಗೆ ಇಡಬೇಕು ಮನೆಯಲ್ಲಿ. ಏನಾದರೂ ಸ್ವಲ್ಪ ಮೇಲೆ ಕವರ್ ಮಾಡಿಬಿಟ್ಟು ಯಾವುದೋ ರೀತಿ ಯಾವುದೋ ಕಾಕ್ರೋಚು ಅಥವಾ ಏನೋ ಹೋಗ್ಬಾರ್ದಂತ ಕ್ರಿಮಿಗಳು ಮುಚ್ಚಿಟ್ಬಿಡಿ. ಬೆಳಗ್ಗೆ ಎದ್ದಾದ್ಮೇಲೆ ಬ್ರಷ್ ಮಾಡಿ. ಬ್ರಷ್ ಆದಮೇಲೆ ಸ್ಲೋಲಿ ಏನು ಮಾಡಬೇಕು, ಇದರಲ್ಲಿ ಫಸ್ಟು ಅಂಜೀರ ತಿನ್ನಿ, ಆಮೇಲೆ ಖರ್ಜೂರ ತಿನ್ನಿ, ಆಮೇಲೆ ಏಲಕ್ಕಿ, ಲವಂಗ ಸ್ಲೋಲಿ ತಿಂತಾ ಇರಿ. ಇದು ಅಷ್ಟೆಲ್ಲ ಒಂದು 5 ನಿಮಿಷ ತೊಗೊಳ್ಳಿ. ಅಷ್ಟು ನಿಧಾನಾಗಿ ತಿನ್ನಿ. ಯಾಕಂದ್ರೆ ಇದು ಇಷ್ಟು ಅದ್ಭುತವಾದ ಔಷಧಿ ಇದೆ. ಇದ್ರದ್ದು ಒಂದೊಂದು ರಸ ನಿಮ್ಗೆ ಗೊತ್ತಾಗ್ಬೇಕು ಅದ್ರ ಒಳಗಡೆಯಿಂದ. ಒಂದ್ಸತಿ ಎಲ್ಲ ತಿಂದಾದ್ಮೇಲೆ ಇದು ಏನ್ ನೀರಿದೆ ನೋಡಿ, ನೀರ್ನ ಚೆಲ್ಬೇಡಿ, ಆ ನೀರ್ನ ಹಾಗೆ ಕುಡಿದ್ಬಿಡಿ. ಈ ಪ್ರಯೋಗ ಇಷ್ಟು ಚಳಿ ಆಗುವವರೆಗೆ, ಚಳಿಗಾಲದಲ್ಲಿ ಆಲ್ಮೋಸ್ಟ್ ಲೈಕ್ ಟಿಲ್ ಫೆಬ್ರವರಿ ವರೆಗೆ ನೀವು ಮಾಡಿ. ಒಂದ್ಸತಿ ಬೇಸಿಗೆ ಸ್ಟಾರ್ಟ್ ಆದ್ಮೇಲೆ ಇದು ಸ್ಟಾಪ್ ಮಾಡಿ. ಯಾಕಂದ್ರೆ ಇದರಲ್ಲಿ ಏಲಕ್ಕಿ ಮತ್ತು ಲವಂಗ ಏನಿದೆ ನೋಡಿ ಸ್ವಲ್ಪ ಹೀಟ್ ಇರುತ್ತೆ. ಬಟ್ ಚಳಿಗಾಲದಲ್ಲಿ ನೀವು 1 ತಿಂಗಳೇ ಇದು ದಿನಾ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರೆ ಇಡೀ 1 ವರ್ಷ ನಿಮ್ಮ ಬಾಡಿನಲ್ಲಿ ಎಷ್ಟು ಸೆಕ್ಸ್ ಪವರ್ ಇರಬೇಕು ಅಷ್ಟು ಆಲ್ರೆಡಿ ಇದು ರೀಚಾರ್ಜ್ ಮಾಡಿದಿರುತ್ತೆ. ಯಾಕಂದ್ರೆ ನೀವು ಮೊಬೈಲ್ ಚಾರ್ಜಿಂಗ್ ಒಂದ್ಸತಿ ಡಿಸ್ಚಾರ್ಜ್ ಆದ್ರೆ ಚಾರ್ಜಿಂಗ್ ಮಾಡ್ತಾರೆ 3 ಅವರ್ಸ್ ತೊಗೊಳುತ್ತೆ ಎಲ್ಲ ಚಾರ್ಜ್ ಆಗಕ್ಕೆ ಮೊಬೈಲು. ಈಗ ಲೇಟೆಸ್ಟ್ ನಲ್ಲಿ 1 ಅವರ್ ನಲ್ಲಿನೂ ಆಗ್ತಾ ಇದೆ. ಆ ತರಾನೇ
ಇದು 4-5 ಐಟಮ್ ನಾನು ಏನ್ ಹೇಳಿದ್ದೀನಲ್ಲ, 1 ತಿಂಗಳು ತೊಗೊಂಡ್ಬಿಟ್ರೆ 1 ವರ್ಷ ನಿಮ್ ಬಾಡಿ ಫುಲ್ ಚಾರ್ಜಿಂಗ್ ಆಗುತ್ತೆ. ಮತ್ ನಿಮ್ ಯಾವಾಗ ಚಾರ್ಜಿಂಗ್ ಸ್ವಲ್ಪ ಡಿಸ್ಚಾರ್ಜ್ ಆಗ್ತಾ ಇದ್ರೆ ಮತ್ ಚಳಿಗಾಲ ಬರುತ್ತೆ ಮುಂದಿನ ವರ್ಷ. ಮತ್ತೇನ್ ಮಾಡಿ, ಅಕ್ಟೋಬರ್, ನವೆಂಬರ್, ದೀಪಾವಳಿ ಟೈಮ್ ನಲ್ಲಿ ಈ ಪ್ರಯೋಗ ಮಾಡಿ. 1 ಮಂತ್, 1 ವರ್ಷನಲ್ಲಿ 1 ಮಂತ್ ತೊಗೊಳ್ಬೇಕಿದು. 1 ವರ್ಷ ಒಳ್ಳೆ ರೀತಿಯಿಂದ ನಿಮಗೆ ನಿಮುರಿಕೆ ಆಗುತ್ತೆ, ಮೂಡ್ ಬರುತ್ತೆ, ಟೈಮಿಂಗ್ ಜಾಸ್ತಿ ಆಗುತ್ತೆ, ನೀವು ಸ್ಯಾಟಿಸ್ಫೈ ಆಗ್ಬೋದು, ನಿಮ್ ಪಾರ್ಟ್ನರ್ನ ಸ್ಯಾಟಿಸ್ಫೈ ಆಗ್ಬೋದು. ಯಾಕಂದ್ರೆ ಯಾರು ಮನೆಯಲ್ಲಿ ಹ್ಯಾಪಿ ಇದ್ದಾನೆ, ಮನೆಯಲ್ಲಿ ಸೆಕ್ಸ್ ನಲ್ಲಿ ಡಾಮಿನೆಂಟ್ ಇದ್ದಾನೆ, ನಿಮ್ಮ ವೈಫ್ ನ ಮನೆಯಲ್ಲಿ ಸೆಕ್ಸ್ ನಲ್ಲಿ ಚೆನ್ನಾಗಿ ತೃಪ್ತಿ ಮಾಡಿದ್ರೆ ಏನಾಗುತ್ತೆ, ಅವ್ರು ನಿಮಗ್ ಡಾಮಿನೇಟ್ ಮಾಡಕ್ ಸ್ಟಾರ್ಟ್ ಮಾಡಲ್ಲ. ನೀವು ಸೇಮ್ ಮನೆಯಲ್ಲಿ ಇಷ್ಟು ನಗನಗ್ತಾ ನೀವು ಆಫೀಸ್ ಹೋಗ್ಬಿಟ್ಟು ಇಡೀ ಫುಲ್ ಡೇ ಆಫೀಸ್ ನಲ್ಲಿ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಬೋದು. ಯಾಕಂದ್ರೆ ನೀವು ಯಾವಾಗ ಒಂದ್ ಫಿಮೇಲ್ಗೆ ಚೆನ್ನಾಗಿ ಸ್ಯಾಟಿಸ್ಫೈ ಮಾಡಿಲ್ಲ, ಚೆನ್ನಾಗಿ ತೃಪ್ತಿ ಕೊಟ್ಟಿಲ್ಲ ಅಂದ್ರೆ ಆಕಿದ ಏನ್ ಇರಿಟೇಷನ್, ಆ ಆಂಗ್ಸೈಟಿ, ಆ ಏನಿದೆ ನೋಡಿ, ಅದು ನಿಮ್ ಮೇಲೆ ಹಾಕ್ಬಿಡ್ತಾರೆ. ಬೆಳಗ್ಗೆ ಡ್ಯೂಟಿ ಹೋಗುವಾಗ ಒಳ್ಳೆ ರೀತಿಯಿಂದ ಸ್ಮೈಲ್ ಕೊಡಲ್ಲ, ಒಳ್ಳೆ ರೀತಿಯಿಂದ ಮಾತಾಡಲ್ಲ. ಏನಪ್ಪಾ ನೀನು ಈ ವಯಸ್ಸಿನಲ್ಲಿ ನಿನ್ ಕೈದಿಂದ ಮಾಡಕ್ ಆಗ್ತಾ ಇಲ್ಲ, ಮುದುಕಾದ್ರೆ ಏನ್ ಮಾಡ್ತೀಯ ಅಂತ. ಈ ತರ ಒಂದ್ಸತಿ ನೀವು ಮನೆ ಆಚೆ ಹೋಗುವಾಗನೇ ಈ ಕಿವಿ ಮೇಲೆ ನಿಮ್ಮ ವಾಕ್ಯ ಸೆಂಟೆನ್ಸ್ ಇದು ಬಿದ್ರೆ ಏನಾಗುತ್ತೆ, ಇಡೀ ದಿನ ನೀವು ಕೆಲಸನಲ್ಲಿ ಇರ್ತೀರಾ, ನಿಮ್ ಬಾಡಿ ಕೆಲಸನಲ್ಲಿ ಇರುತ್ತೆ, ಬಟ್ ನಿಮ್ ಮೈಂಡ್ ಇದೇ ಯೋಚನೆ ಮಾಡ್ತಾ ಇದೆ, ಯಾಕೆ ನನ್ನ ತರ ಈ ತರ ಆಗ್ತಾ ಇದೆ, ನನ್ನ ಹೆಂಡತಿ ಈ ತರ ಹೇಳ್ತಾ ಇದಾರಲ್ಲಪ್ಪ ನನ್ಗೆ, ನಾನು ಏನ್ ಮಾಡ್ಲಿ, ಯಾರಿಗ್ ತೋರ್ಸ್ಲಿ, ಫ್ರೆಂಡ್ ಜೊತೆಗೆ ಶೇರ್ ಮಾಡಕ್ಕೂ ಮುಜುಗರ ಈ ವಿಷಯನ. ಸೊ ಇಷ್ಟೆಲ್ಲ ನಿಮ್ ಜೊತೆಗೆ ಆಗ್ತಾ ಇದೆ ಅಂದ್ರೆ ಈ ಪ್ರಯೋಗ ಮಾಡಿ. 1 ಮಂತ್ ಮಾಡಿ. ನಿಮ್ ವೈಫ್ ನನ್ನೇ ಹೇಳಿ, ಒಂದ್ ಕ್ವಾಲಿಫೈಡ್ ಆಯುರ್ವೇದಿಕ್ ಡಾಕ್ಟರ್ ಬೆಂಗಳೂರಿನಲ್ಲಿ 11 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಅವರು ಈ ಪ್ರಯೋಗನ ಹೇಳಿದ್ದಾರೆ. ಯಾರೋ ನಾನು ನಾಟಿ ವೈದ್ಯ ಇದ್ದೀನಿ ಅಥವಾ ಆ ವೈದ್ಯ ಇದ್ದೀನಿ, ನಾನು ಆ ಕಡೆ ಇದ್ದೀನಿ, ಆದ್ರೆ ಎಲ್ಲ ಒಂದು ಕ್ವಾಲಿಫೈಡ್ ಆಯುರ್ವೇದಿಕ್ ಡಾಕ್ಟರ್ ನಿಮ್ಗೆ ಹೇಳಿದಾನೆ. ವೈಫ್ನ ಹೇಳಿ ಒಂದ್ಸತಿ ಈ ವಿಡಿಯೋ ಅವ್ರಿಗೆ ತೋರಿಸಿ, ಅವ್ರು ಡೈಲಿ ಇದು ನಿಮ್ಗಾಗಿನೇ ಮಾಡಿರ್ತಾರೆ. ಯಾಕಂದ್ರೆ ನೀವು ಚೆನ್ನಾಗಿದ್ರೆ ಅವರು ಚೆನ್ನಾಗೆ, ನೀವು ಚೆನ್ನಾಗಿ ಸೆಕ್ಸುವಲಿ ಚೆನ್ನಾಗಿದ್ರೆ ಅದ್ರದ್ದು ಇಂಡೈರೆಕ್ಟ್ಲಿ ಅವರಿಗೆ ಬೆನಿಫಿಟ್. ನೀವು ಸೆಕ್ಸ್ನಲ್ಲಿ ಎಷ್ಟು ಚೆನ್ನಾಗಿದ್ದಾರೆ ಅವ್ರ ಲೈಫ್ ಅಷ್ಟು ಚೆನ್ನಾಗಿರುತ್ತೆ. ಸೊ ನೀವು ಏನಿರುತ್ತೆ, ಪರ್ಸನಲ್ ಲೈಫ್ ಚೆನ್ನಾಗಿರ್ಬೇಕು, ಪ್ರೊಫೆಷನಲ್ ಲೈಫ್ ಚೆನ್ನಾಗಿರ್ಬೇಕು. ಮನೆಯಲ್ಲಿ ನಗನಗ್ತಾ ಹೋಗ್ಬಿಟ್ರೆ ಆಫೀಸ್ನಲ್ಲಿ ನಗನಗ್ತಾ ಇರ್ತೀರಾ. ಇನ್ ಕೇಸ್ ನಿಮ್ಗೆ ಯಾವುದೋ ರೀತಿ ಸೆಕ್ಸ್ ಪ್ರಾಬ್ಲಮ್ ಇದೆ, ಮಕ್ಕಳಾಗ್ತಾ ಇಲ್ಲ, ಅಥವಾ ಸೆಕ್ಸ್ನ ಅಷ್ಟು ಒಳ್ಳೆ ರೀತಿಯಿಂದ ಎಂಜಾಯ್ ಮಾಡಕ್ ಆಗ್ತಾ ಇಲ್ಲ, ಅಥವಾ ಲಿಂಗ್ ಮೇಲೆ ಏನಾದ್ರೆ ಸ್ಕಿನ್ ಇನ್ಫೆಕ್ಷನ್ ಆಗಿದೆ, ಲೋಕಲ್ ಫಂಗಲ್ ಇನ್ಫೆಕ್ಷನ್ ಆಗಿದೆ, ಅಥವಾ ನರ ಪ್ರಾಬ್ಲಮ್ ಇದೆ, ಅಥವಾ ವೀರ್ಯ ಹೋಗ್ತಾ ಇದೆ ಯೂರಿನ್ ಜೊತೆಗೆ, ಮೋಷನ್ ಕೂತಾದ್ಮೇಲೆ ವೈಟ್ ಸ್ಲೋಲಿ ಏನಾಗುತ್ತೆ, ಸ್ಟಿಕ್ಕಿ ನೀರು ಹೋಗ್ತಾ ಇದೆ, ನೀವೆಲ್ಲ ಸಮಸ್ಯೆಗೆ ನೇರವಾಗಿ ನನ್ನ ಸಂಪರ್ಕ ಮಾಡ್ಬೋದು. ನಾನು ಬೆಂಗಳೂರಿನಲ್ಲಿ 2 ಬ್ರಾಂಚಸ್ ಇದೆ, ಒಂದು ಜಯನಗರ, ಒಂದು ಬನಶಂಕರಿ. ಅಪಾಯಿಂಟ್ಮೆಂಟ್ ತೊಗೊಂಡ್ಬಿಟ್ಟು ನೇರವಾಗಿ ನನಗೆ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದ.